ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಸಂಪೂರ್ಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತಾ? ಇಲ್ಲ. ಅವತ್ತು ಆತ ಸಾವೋ ಗ್ಯಾಬ್ರಿಯಲ್, ಸಾವೋ ರಾಫೆಲ್ ಬೆರಿಯೋ ಎಂಬ ಪ್ರಯಾಣದ ಹಡಗು ಮತ್ತು ಒಂದು ಸರಕು ಹಡಗನ್ನು ತೆಗೆದುಕೊಂಡು 1497 ಜುಲೈ 8ರಂದು ಪೋರ್ಚುಗೀಸ್ನಿಂದ ತನ್ನ ಪ್ರಯಾಣವನ್ನು ಆರಂಭ ಮಾಡ್ತಾನೆ. ಈ ಭೇಟಿ ಪೋರ್ಚುಗೀಸ್ ಪಾಲಿಗೆ ಹೇಳಿಕೊಳ್ಳುವ ಲಾಭ ಖಂಡಿತ ತರಲಿಲ್ಲ, ಆದರೆ ಭಾರತಕ್ಕೆ ಒಂದು ಸಮುದ್ರ ಮಾರ್ಗವನ್ನು ತೆರೆದುಕೊಟ್ಟಿತ್ತು ಈ ಭೇಟಿ. ತಮ್ಮ ದೇವರನ್ನು ಮತ್ತು ತಮ್ಮ ಕುಟುಂಬವನ್ನು ಕಟ್ಟಿಕೊಂಡು ಇದೇ GSP ಸಮುದಾಯ, ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯ ಉಟ್ಟ ಬಟ್ಟೆಯಲ್ಲಿ ಗೋವಾ ತೆರೆದದ್ದು ಯಾಕೆ, ಹೇಗೆ? ಇನ್ನು ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾದ ಆ ಇಬ್ಬರು ರಾಣಿಯರು ಯಾರು? ಫೈನಲಿ ಗೋವಾಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ದು ಹೇಗೆ? ಆಲ್ಮಾ ಮೀಡಿಯಾ ಸ್ಕೂಲ್ನ 6 ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ. ನ್ಯೂಸ್ ಆಂಕರಿಂಗ್, ವರದಿಗಾರಿಕೆ, RJ, VJ, ಕ್ಯಾಮರಾ ವರ್ಕ್, ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ. ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 14, 1947 ಮಧ್ಯರಾತ್ರಿ ಅಂತ ನಿಮಗೆ ಎಲ್ರಿಗೂ ಗೊತ್ತಿದೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ತಮ್ಮ ತಾಯ್ನಾಡಿಗೆ ಮರಳುತ್ತಿದ್ದ ಅವನ ಮಧ್ಯರಾತ್ರಿ ಇಡೀ ಭಾರತಕ್ಕೆ ಸಂಭ್ರಮ ಆಗಿತ್ತು. ಭಾರತ ಇನ್ನೂ ಯಾರ ಅಡಿಯಲ್ಲಿಯೂ ಇಲ್ಲ ಅನ್ನುವಂತಹ ಒಂದು ಸಂತೋಷವನ್ನು ಎಲ್ಲ ಭಾರತೀಯರು ಕೂಡ ಸಂಭ್ರಮದಿಂದ ಸ್ವೀಕಾರ ಮಾಡಿದರು. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಸಂಪೂರ್ಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತಾ? ಇಲ್ಲ. ಹಾಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆಯದ ನತದೃಷ್ಟ ರಾಜ್ಯಗಳಲ್ಲಿ ಗೋವಾ ಕೂಡ ಒಂದಾಗಿತ್ತು. ಆ ಸಂದರ್ಭದಲ್ಲಿ ಗೋವಾ ಇನ್ನೂ ವಿದೇಶಿ ಸರ್ಕಾರದ ಅಡಿಯಲ್ಲಿ ನೋವು ಅನುಭವಿಸ್ತಾ ಇತ್ತು, ಹಿಂಸೆ ಅನುಭವಿಸ್ತಾ ಇತ್ತು. ಗೋವಾಕ್ಕೆ ಸ್ವಾತಂತ್ರ್ಯ ಬಂದದ್ದು 1961 ಡಿಸೆಂಬರ್ 19ರಂದು, ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ 14 ವರ್ಷಗಳ ನಂತರ. ಆಪರೇಷನ್ ವಿಜಯ್ ಎನ್ನುವ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಗೋವಾ ರಾಜ್ಯ ಪೋರ್ಚುಗೀಸ್ ಆಡಳಿತದಿಂದ ಮುಕ್ತಿ ಹೊಂದುತ್ತೆ. ಹಾಗಾದರೆ ಗೋವಾ ರಾಜ್ಯ ಈ ಪೋರ್ಚುಗೀಸರ ಆಡಳಿತದಲ್ಲಿ ಎಷ್ಟು ವರ್ಷಗಳ ಕಾಲ ಇತ್ತು ಗೊತ್ತಾ? ಸುಮಾರು 451 ವರ್ಷಗಳ ಕಾಲ. ಅಂದರೆ 4 ಶತಮಾನಗಳ ನಂತರ ಗೋವಾ ಸ್ವಾತಂತ್ರ್ಯ ಕಾಣುತ್ತೆ. ಸ್ನೇಹಿತರೆ, ಗೋವಾ ಅಂದ ತಕ್ಷಣ ನಮ್ಮ ಕಣ್ಮುಂದಿಗೆ ಏನು ಬರುತ್ತೆ ಹೇಳಿ? ಆ ಬೀಚ್ಗಳು ಮತ್ತು ಚರ್ಚ್ಗಳು. ಮತ್ತು ಬಹಳಷ್ಟು ಜನರಿಗೆ ಗೋವಾ ಅಂದರೆ ಚೀಪ್ ಲಿಕರ್, ಅಂದರೆ ಅಗ್ಗದ ದರದಲ್ಲಿ ದೊರೆಯುವಂಥ ಮದ್ಯ. ಹೀಗಾಗಿ ಗೋವಾ ಟ್ರಿಪ್ ಮಾಡಲು ಎಲ್ಲರೂ ಹಾತೊರೀತಾರೆ. ಗೋವಾ ತುಂಬ ಸುಂದರವಾಗಿದೆ. ಆದರೆ ಈ ಸುಂದರವಾದ ನೋಟದ ಹಿಂದೆ ಒಂದು ಕರಾಳ ಇತಿಹಾಸ ಇದೆ ಅನ್ನೋದು ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗೋವಾದ ಆ ಕಡು ಸಂಕಷ್ಟದ ದಿನಗಳು, ಕಡು ಸಂಕಷ್ಟದ ಇತಿಹಾಸವನ್ನು ನಿಮಗೆ ಹೇಳ್ತೀವಿ ಮತ್ತು ಗೋವಾ ಸ್ವಾತಂತ್ರ್ಯ ಪಡೆದ ರೋಚಕ ಇತಿಹಾಸವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಪ್ರಚಾರ ಅಂದರೆ ಆನ್ಲೈನ್ ಮೂಲಕ ಪ್ರಚಾರ ಮಾಡುವಂಥದ್ದು ಮತ್ತು ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ಎಲ್ಲ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರ ಮಾಡುವಂಥದ್ದು, ಲೀಡ್ ಜನರೇಷನ್ ಮಾಡುವಂಥದ್ದು, ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಈ ಕ್ಯೂ ಪ್ರಚಾರ ಸಂಸ್ಥೆ ಮಾಡುತ್ತೆ. ಅವಶ್ಯಕತೆ ಇದ್ದವರು ಮತ್ತು ಆಸಕ್ತರು ದಯವಿಟ್ಟು ಆ ನಂಬರ್ನ ಸಂಪರ್ಕಿಸಿ ಮತ್ತು ಇವರ ಸೇವೆಯನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಗೋವಾ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಕರ್ನಾಟಕದ ಪಕ್ಕದಲ್ಲಿರುವಂಥ ಒಂದು ರಾಜ್ಯ. ನಮ್ಮ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹೊಂದಿಕೊಂಡಿರುವಂಥ ಪುಟ್ಟ ರಾಜ್ಯ ಇದು. ಇದರ ಒಟ್ಟಾರೆ ಏರಿಯಾ 3702 ಚದರ ಕಿಲೋಮೀಟರ್. ಈ ಒಂದು ಗೋವಾದ ಹೆಸರು ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ, ವೈದಿಕ ಗ್ರಂಥಗಳಲ್ಲಿ ಕಾಣಕ್ಕೆ ಸಿಗುತ್ತೆ. ವೈದಿಕ ಗ್ರಂಥಗಳಲ್ಲಿ ಈ ಒಂದು ಗೋವಾ ರಾಜ್ಯದ ಹೆಸರನ್ನು ಅಥವಾ ಗೋವಾ ಪ್ರದೇಶದ ಹೆಸರನ್ನು ಗೋಮಾಂತಕ ಎಂದು ಕರೆಯಲಾಗ್ತಾ ಇತ್ತು. ಗೋಮಾಂತಕ ಅಂದರೆ ಏನು? ಗೋಮಾಂತಕ ಅಂದರೆ ದನಗಳನ್ನು ಮೇಯಿಸಬಹುದಾದ ಸ್ಥಳ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಗೋಮಾಂತಕ ಅಂದರೆ ಗೋವುಗಳ ಪವಿತ್ರ ಸ್ಥಳ ಅಂತ ಕೂಡ ಆಗುತ್ತೆ. ಅದರ ಅರ್ಥ ಏನು ಅಂದರೆ ಗೋವಾ ಪ್ರದೇಶದಲ್ಲಿ ಅಂದಿನ ದಿನ ಸಾಕಷ್ಟು ಪ್ರಮಾಣದಲ್ಲಿ ಗೋವುಗಳನ್ನ ಸಾಕ್ತಾ ಇದ್ರು ಅಂತ. ಇದರೊಂದಿಗೆ ಪುರಾಣಗಳ ಪ್ರಕಾರ ಈ ನಾಡು ಕೃಷ್ಣನ ದ್ವಾರಕಿಯ ಭಾಗ ಆಗಿತ್ತು ಅಂತ ಕೂಡ ನಂಬಲಾಗುತ್ತೆ. ಇಷ್ಟೇ ಅಲ್ಲದೆ 5ನೇ ಶತಮಾನದ ಖಗೋಳ ವಿಜ್ಞಾನಿ ವರಹ ಮಿಹಿರ ತನ್ನ ಬೃಹತ್ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಗೋವಾವನ್ನು ಗೋಮಂತ ಎಂದು ಕರೆದಿದ್ದಾನೆ. ಇನ್ನು ಕದಂಬ ರಾಜನಾದ ವಿಷ್ಣು ಚಿತ್ತನ ಒಂದು ಶಾಸನದಲ್ಲಿ ಗೋವಾ ಅನ್ನ ಗೋಪಕ ಪಟ್ಟಣ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಇನ್ನು ಗೋವಾ ಪ್ರದೇಶದ ಇತಿಹಾಸವನ್ನು ನೋಡೋದಾದರೆ ಇದು ಲೋವರ್ ಪ್ಯಾಲಿಯೋಲಿಥಿಕ್ ಇರಾ ತನಕ ಹೋಗುತ್ತೆ, ಅಂದರೆ ಆ ಯುಗದ ತನಕ ಹೋಗುತ್ತೆ. ಇಲ್ಲಿನ ಮೂಲ ನಿವಾಸಿಗಳು ಯಾರು ಅಂದರೆ ಗೌಡರು, ಕುಣಬಿಗಳು, ವೆಲಿಪ್ ಮತ್ತು ಖಾರ್ವಿಗಳು ಹಾಗೂ
ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗವಾದ ಮುಂಡಾರಿಗಳು ಅಂತ ಹೇಳಲಾಗುತ್ತೆ. ಇವರನ್ನು ಮೂಲ ಗೋಯಂಕರ್ಸ್ ಅಂತ ಕರೀತಾರೆ, ಅಂದರೆ ಗೋವಾದ ಮೂಲ ನಿವಾಸಿಗಳು ಅಂತ. ಇನ್ನು ಮೌರ್ಯರ ಕಾಲದಲ್ಲಿ ಗೋವಾ ಬೌದ್ಧ ಧರ್ಮದ ಪ್ರಭಾವಕ್ಕೆ ಒಳಗಾಗಿತ್ತು. ನಂತರ ಗೋವಾ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೆದದ್ದು ಶಾತವಾಹನರ ಅಡಿಯಲ್ಲಿ. ಈ ಸಂದರ್ಭದಲ್ಲಿ ರೋಮನ್ ವ್ಯಾಪಾರಿಗಳು ಗೋವಾ ಬಂದರಿನ ಮೂಲಕ ವಾಣಿಜ್ಯ ವ್ಯವಹಾರಗಳನ್ನು ಶಾತವಾಹನರ ಜೊತೆ ಮಾಡ್ತಾ ಇದ್ರು. ಅದಾದ ನಂತರ ಗೋವಾ ಮಾಸ್ ಮೈಗ್ರೇಷನ್ ಕಾಣುತ್ತೆ. ಮೊದಲ ಬಾರಿಗೆ ಗೋವಾದ ನೆಲದ ಮೇಲೆ ಅನ್ಯ ಜನಾಂಗದವರು ಕಾಲಿಟ್ಟಿದ್ರು. ಅವರೇ GSBಗಳು, ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣರು. ಇವರು ಕ್ರಿಸ್ತ ಪೂರ್ವ 700ನೇ ಇಸ್ವಿಯಲ್ಲಿ ಗೋವಾಕ್ಕೆ ಬರ್ತಾರೆ. ಇವರು ಮೂಲತಃ ಸರಸ್ವತಿ ನದಿ ತೀರದವರಾಗಿರ್ತಾರೆ, ಅಂದರೆ ಇವತ್ತಿನ ಬಿಹಾರ ಮತ್ತು ಬಂಗಾಳ ಪ್ರಾಂತ್ಯದವರು. ಈ GSB ಸಮುದಾಯ ಗೋವಾದಲ್ಲಿ ಭೋಜ, ಚೇಡಿಯ ಮತ್ತು ಸಾರಸ್ವತ ಎಂಬ 3 ಗುಂಪಾಗಿ ಗೋವಾಕ್ಕೆ ಬರ್ತಾರೆ. ಇವರು ಗೋವಾಕ್ಕೆ ಬಂದ ಮೊದಲ ಇಂಡೋ ಆರ್ಯನ್ ಸಮುದಾಯ ಅಂತ ಹೇಳಲಾಗುತ್ತೆ. ನಮ್ಮ ಗಿರೀಶ್ ಕಾರ್ನಾಡ್, ಅನಂತ್ ನಾಗ್, ಶಂಕರ್ ನಾಗ್, ರಾಧಿಕಾ ಪಂಡಿತ್, ಕೆನರಾ ಬ್ಯಾಂಕ್ ಸಂಸ್ಥಾಪಕ ಎ ಸುಬ್ಬರಾವ್ ಪೈ, ಮಣಿಪಾಲ್ ಯೂನಿವರ್ಸಿಟಿ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪಕ TMA ಪೈ, ಹೀಗೆ ಇವರೆಲ್ಲರೂ ಕೂಡ GSB ಸಮುದಾಯದವರು. ಈಗ ಯಾಕೆ ನಾನು ಈ ಸಮುದಾಯದ ಮೇಲೆ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ ಕಾರಣ ಮತ್ತು ಇದಕ್ಕೆ ಉತ್ತರ ನಿಮಗೆ ಮುಂದೆ ಸಿಗುತ್ತೆ. ಈ GSBಗಳು ಮತ್ತೆ ಗೋವಾದಿಂದ ತಮ್ಮ ಜೀವ ಮತ್ತು ದೇವರನ್ನು ಹೊತ್ತುಕೊಂಡು ಹೇಗೆ ಹೋದರು ಅನ್ನೋ ಇತಿಹಾಸ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ, ನೆನಪಿರಲಿ. ಇನ್ನು ಈ ಕಮ್ಯುನಿಟಿಯ ವಿಶೇಷ ಏನಂದರೆ ಇವರು ಬ್ರಾಹ್ಮಣರು ಹೌದು, ವ್ಯಾಪಾರಿಗಳು ಕೂಡ ಹೌದು. ತಮ್ಮ ಬುದ್ಧಿವಂತಿಕೆ ಮೂಲಕ ಗೋವಾದ ಕಮರ್ಷಿಯಲ್ ಚಟುವಟಿಕೆಗಳಲ್ಲಿ ಬಹುಪಾಲು ಇವರದೇ ಆಗಿತ್ತು. ವ್ಯಾಪಾರಗಳಲ್ಲಿ ಇವರ ಡಾಮಿನೇಷನ್ ಹೇಗಿತ್ತು ಅನ್ನೋದನ್ನು ನಾರ್ವೆ ದೇಶದ ಸೋಷಿಯಲ್ ಆಂಥ್ರೋಪಾಲಜಿಸ್ಟ್ ಹರಾಲ್ಡ್ ಟ್ಯಾಮ್ಸ್ ಲಿಂಚ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ರಿಸ್ತ ಶಕ 13ನೇ ಶತಮಾನದವರೆಗೆ ಈ ಸಮುದಾಯ ಶಾಂತಿಯುತವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಈ GSB ಸಮುದಾಯದ ಇತಿಹಾಸ ಮತ್ತು ಗೋವಾದ ಇತಿಹಾಸ ಸಂಪೂರ್ಣ ಬದಲಾಗುವುದರಲ್ಲಿತ್ತು. ಕ್ರಿಸ್ತ ಶಕ 1312ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಮಲ್ಲಿಕಾಪುರ್ ಎಂಬ ಮುಸ್ಲಿಂ ಸೇನಾ ನಾಯಕ ಗೋವಾದ ಮೇಲೆ ದಾಳಿ ಮಾಡ್ತಾನೆ ಮತ್ತು ಅದನ್ನು ವಶಪಡಿಸಿಕೊಳ್ತಾನೆ. ಈತ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಆಗಿದ್ದ. ಈತನ ಆಕ್ರಮಣದ ಸಂದರ್ಭದಲ್ಲಿ ಗೋವಾ ಕದಂಬರ ರಾಜವಂಶದ ಅಡಿಯಲ್ಲಿತ್ತು. ಈ ಕದಂಬರು ನಮ್ಮ ಕರ್ನಾಟಕದ ಬನವಾಸಿ ಕದಂಬರ ಒಂದು ಬ್ರಾಂಚ್ ಆಗಿತ್ತು. ಈತ ತಾನು ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಗೋವಾದಲ್ಲಿದ್ದಂಥ ಕದಂಬರ ಕುಲದೇವತೆ ಆದ ಇಂದಿನ ದೀವಾರ್ ನರ್ವಾ ಪ್ರದೇಶದಲ್ಲಿರುವ ಸಪ್ತಕೋಟೇಶ್ವರ ದೇವಾಲಯವನ್ನು ಧ್ವಂಸಗೊಳಿಸ್ತಾನೆ. ಈ ಸಂದರ್ಭದಲ್ಲಿ ದೇವರ ವಿಗ್ರಹವನ್ನು ರಕ್ಷಿಸಲು ಈ ಸಮುದಾಯ ಅದನ್ನು ಒಂದು ಹೊಲದಲ್ಲಿ ಅಡಗಿಸಿಡುತ್ತೆ. ಮಲ್ಲಿಕಾಪುರ್ ದಾಳಿಯಿಂದ ತತ್ತರಿಸಿದ ಗೋವಾ ಜನರು ಊರು ಬಿಟ್ಟು ಹೋಗಬೇಕಾಗುತ್ತೆ. ಆದರೆ ಮಲ್ಲಿಕಾಪುರ್ ಕೈಯಲ್ಲಿ ದೀರ್ಘಕಾಲದವರೆಗೆ ಗೋವಾ ಇರೋದಿಲ್ಲ. ದೆಹಲಿ ಸುಲ್ತಾನರ ಕೈಯಿಂದ ಗೋವಾ ಬಿಟ್ಟು ಹೋದ ನಂತರ ಮತ್ತೆ ಕದಂಬರು ಗೋವಾದ ಆಡಳಿತವನ್ನು ವಹಿಸಿಕೊಳ್ತಾರೆ. ಹಾಗೆಯೇ ರಾಜ್ಯ ತೊರೆದ GSB ಮತ್ತು ಇತರೆ ಜನಾಂಗಗಳು ಮತ್ತೆ ಗೋವಾಕ್ಕೆ ವಾಪಸ್ ಬರ್ತವೆ. ಆದರೆ ಅವರ ಕಹಾನಿ, ಅವರ ಸಂಕಷ್ಟ ಇನ್ನೂ ಮುಗಿದಿರಲಿಲ್ಲ. ಇನ್ನೂ ಕೆಟ್ಟ ದಿನಗಳು ಗೋವಾಕ್ಕೆ ಬರಲು ಕಾಯ್ತಾ ಇದ್ದವು. ಸ್ನೇಹಿತರೆ, ಅದು ಮೇ 29, 1453ನೇ ಇಸ್ವಿ. ಪ್ರಾಯಶಃ ಗೋವಾದ ಜನರು ತಾವಾಯಿತು, ತಮ್ಮ ವ್ಯಾಪಾರ ಆಯಿತು, ತಮ್ಮ ದೇವರಾಯಿತು, ತಮ್ಮ ನಂಬಿಕೆ ಆಯಿತು ಅಂತ ಜೀವನ ಮಾಡ್ತಾಯಿದ್ರು. ಇನ್ನೇನು ಬೇಸಿಗೆ ಮುಗಿದು ಮಳೆ ಬರುವ ದಾರಿಯನ್ನು ಕಾಯ್ತಾ ಇದ್ರು ಅನಿಸುತ್ತೆ. ಆದರೆ ಅವರಿಗೆ ಮುಂದೆ ಚಂಡಮಾರುತ ಬರಲಿದೆ ಅನ್ನೋ ಸುಳಿವು ಕೂಡ ಇರಲಿಲ್ಲ. ಯಾಕೆಂದರೆ ದೂರದ ಟರ್ಕಿ ದೇಶದ ಕಾನ್ಸ್ಟಂಟಿನೋಪಲ್ನಲ್ಲಿ ಏನು ನಡೀತಾ ಇದೆ, ಅದು ನಮ್ಮ ಜೀವನವನ್ನು ಹೇಗೆ ಸಂಪೂರ್ಣ ಧ್ವಂಸ ಮಾಡಲಿದೆ ಅನ್ನೋದರ ಸ್ವಲ್ಪ ಸುಳಿವು ಕೂಡ ಇವರಿಗಿರಲಿಲ್ಲ. ಹಾಗಾದರೆ ಅವತ್ತೇನಾಗಿತ್ತು? ಅವತ್ತು ಯುರೋಪಿನ ಬೈಜಾಂಟೈನ್ ಸಾಮ್ರಾಜ್ಯ ಅಟೋಮನ್ ತುರ್ಕರ ಮುಂದೆ ಮಂಡಿ ಊರಿತ್ತು. ಹಾಗೂ ಕಾನ್ಸ್ಟಾಂಟಿನೋಪಲ್ ಅಂದರೆ ಇವತ್ತಿನ ಇಸ್ತಾಂಬುಲ್ ನಗರ ಸಂಪೂರ್ಣ ಪತನವಾಗಿತ್ತು. ಆದರೆ ಕಾನ್ಸ್ಟಾಂಟಿನೋಪಲ್ ಪತನ ಆಗಿದ್ದಕ್ಕೂ ಗೋವಾಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಹೇಳ್ತೀನಿ ರೀ. ಕಾನ್ಸ್ಟಾಂಟಿನೋಪಲ್ ಎಂಬ ಪಟ್ಟಣ ಯುರೋಪ್ ಮತ್ತು ಏಷ್ಯಾ ಮಧ್ಯೆ ನಡೆಯುತ್ತಿದ್ದ ವ್ಯಾಪಾರಕ್ಕೆ ಒಂದು ಸೇತುವೆ ಆಗಿತ್ತು. ಸಿಲ್ಕ್ ರೂಟ್ ಕೂಡ ಈ ಮೂಲಕವೇ ಯುರೋಪ್ಗೆ ತಲುಪ್ತಾ ಇತ್ತು. ಹೀಗೆ ಇಂತಹ ನಗರ 1453ರಲ್ಲಿ ಪತನಗೊಳ್ಳುತ್ತೆ. ಆ ಮೂಲಕ ಆಟೋಮನ್ ಟರ್ಕರು ಏಷ್ಯಾಕ್ಕೆ ಬರುವ ಈ ದಾರಿಯನ್ನು ಸಂಪೂರ್ಣ ಬಂದ್ ಮಾಡ್ತಾರೆ. ಹೀಗಾಗಿ ಯುರೋಪ್ಗೆ ಹೋಗ್ತಾ ಇದ್ದ ಮಸಾಲೆ ಪದಾರ್ಥ, ರೇಷ್ಮೆ, ಹತ್ತಿ ಬಟ್ಟೆ, ಐಷಾರಾಮಿ ವಸ್ತುಗಳು ಸಂಪೂರ್ಣ ಬಂದ್ ಆಗ್ತವೆ. ಈ ಸಂದರ್ಭದಲ್ಲಿ ಯುರೋಪ್ಗೆ ಪರ್ಯಾಯ ದಾರಿಯನ್ನು ಹುಡುಕಬೇಕಾಗುತ್ತೆ. ಆಗ ಒಂದು ಹೆಸರು ಕೇಳಿ ಬರುತ್ತೆ. ಅದುವೇ ನಾವೆಲ್ಲ ನಮ್ಮ ಇತಿಹಾಸದ ಪಠ್ಯಗಳಲ್ಲಿ ಕೇಳಿರುವ, ಓದಿರುವ ಹೆಸರು ವಾಸ್ಕೋ ಡ ಗಾಮ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ತಾನು ಹುಡುಕಿಕೊಂಡು ಬರ್ತೀನಿ ಅಂತ ಹೇಳಿ ಹೊರಟಿದ್ದು ಇದೇ ವಾಸ್ಕೋ ಡ ಗಾಮ. ಈತ ಹೊರಟಿದ್ದು ಎಲ್ಲಿಂದ? ಇದೇ ಗೋವಾ ರಾಜ್ಯವನ್ನು 450 ವರ್ಷಗಳ ಕಾಲ ಆಳಿದ್ದ ಪೋರ್ಚುಗಲ್ನಿಂದ. ಅಂದಿನ ಪೋರ್ಚುಗಲ್ ದೊರೆ 1ನೇ ಮ್ಯಾನ್ಯುವಲ್ನಿಂದ ವಾಸ್ಕೋ ಡ ಗಾಮ ಅನುಮತಿ ಪಡೆದು ಹೊರಡ್ತಾನೆ.
ಅವತ್ತು ಆತ ಸಾವೋ ಗ್ಯಾಬ್ರಿಯಲ್, ಸಾವೋ ರಾಫೆಲ್, ಬೆರಿಯೋ ಎಂಬ ಪ್ರಯಾಣದ ಹಡಗು ಮತ್ತು ಒಂದು ಸರಕು ಹಡಗನ್ನು ತೆಗೆದುಕೊಂಡು 1497 ಜುಲೈ 8ರಂದು ಪೋರ್ಚುಗೀಸ್ನಿಂದ ತನ್ನ ಪ್ರಯಾಣವನ್ನು ಆರಂಭ ಮಾಡ್ತಾನೆ. ಇವನ ಈ ಪ್ರಯಾಣ 22 ನವೆಂಬರ್ 1497ರಲ್ಲಿ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ತಲುಪುತ್ತೆ. ಈ ವಾಸ್ಕೋ ಡಿ ಗಾಮ ಇದನ್ನೇ ಮೊದಲು ಭಾರತ ಅನ್ಕೊಂಡಿದ್ದ. ಆಮೇಲೆ ಇದು ಭಾರತ ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಕಷ್ಟಕರ ಪ್ರಯಾಣ ಮುಂದುವರಿಸ್ತಾ ಈತ ಮೆಲಿಂಡಿಗೆ ತಲುಪ್ತಾನೆ 1498ರಲ್ಲಿ. ಈ ಮೆಲಿಂಡಿ ಯಾವುದು ಅಂದ್ರೆ ಇಂದಿನ ಕೀನ್ಯಾ. ಆ ಸಂದರ್ಭದಲ್ಲಿ ಕೀನ್ಯಾದ ಸುಲ್ತಾನನ ಬಳಿ ಭಾರತಕ್ಕೆ ದಾರಿ ಹೇಗೆ ಅಂತ ಕೇಳ್ತಾನೆ ಈ ವಾಸ್ಕೋ ಡಿ ಗಾಮ. ಆಗ ವಾಸ್ಕೋ ಡ ಗಾಮಗೆ ಒಬ್ಬ ಅರಬ್ ನಾವಿಕ ಪರಿಚಯ ಆಗ್ತಾನೆ ಮತ್ತು ಭಾರತದ ಸಾಗರದ ಬಗ್ಗೆ, ಮಾನ್ಸೂನ್ ಬಗ್ಗೆ ಮಾಹಿತಿ ಇದ್ದ ಒಬ್ಬ ವ್ಯಕ್ತಿ, ಇಬ್ನ್ ಮಜೀದ್ ಅನ್ನೋ ಒಬ್ಬ ವ್ಯಕ್ತಿ ಸಿಗ್ತಾನೆ. ಈತ ವಾಸ್ಕೋ ಡ ಗಾಮಗೆ ಭಾರತದ ಸಮುದ್ರ ಮಾರ್ಗವನ್ನು ತೋರಿಸ್ತಾನೆ. ಮುಂದೆ ಕೊಚ್ಚಿಯ ನಾವಿಕ ಕಂಜಿ ಮಾಲಂ ಎಂಬಾತ ಕಲ್ಲಿಕೋಟೆಗೆ ವಾಸ್ಕೋ ಡ ಗಾಮನನ್ನು ತಲುಪಿಸ್ತಾನೆ. ಸೊ ಹಾಗೆ ಭಾರತದ ನೆಲದ ಮೇಲೆ ಪೋರ್ಚುಗೀಸರ ಮೊದಲ ಹೆಜ್ಜೆ ಬಿದ್ದಿತ್ತು. ಅದು 1498 ಮೇ 29. ಸೊ 1498 ಮೇ 29 ಅಂದರೆ ಆಗಿನ ಗೋವಾ ಹೇಗಿತ್ತು ಮತ್ತು ಆಗಿನ ಭಾರತ ಹೇಗಿತ್ತು, ಯಾರು ಎಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಅಂದಿನ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಇತ್ತು. ಸಿಕಂದರ್ ಲೋಧಿ ಸುಲ್ತಾನನಾಗಿದ್ದ. ಅದೊಂದೇ ಅಂದು ಉತ್ತರ ಭಾರತದಲ್ಲಿದ್ದ ಪ್ರಮುಖ ರಾಜವಂಶ ಆಗಿತ್ತು. ಇನ್ನು ದಕ್ಷಿಣಕ್ಕೆ ಬಂದರೆ 1498ರಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ದೊಡ್ಡ ಪ್ರಬಲ ಶಕ್ತಿಯಾಗಿತ್ತು. ಆ ಸಂದರ್ಭದಲ್ಲಿ ಸಾಳ್ವ 2ನೇ ನರಸಿಂಹರಾಯ ಆಳ್ವಿಕೆ ನಡೆಸ್ತಾ ಇದ್ದ. ಅದರ ನಿಜವಾದ ಪವರ್ ತುಳುವ ನರಸನಾಯಕರ ಬಳಿ ಇತ್ತು. ಆಡಳಿತ ಸಾಳ್ವ ವಂಶದಿಂದ ತುಳುವ ವಂಶದತ್ತ ವಾಲ್ತಾ ಇದ್ದ ಕಾಲ ಅದಾಗಿತ್ತು. ಆದರೆ ವಿಜಯನಗರದತ್ತ ಬೆರಳು ಮಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಬಹಮನಿ ಸುಲ್ತಾನರು 5 ಪ್ರತ್ಯೇಕ ಸುಲ್ತಾನ್ ಶಾಹಿಗಳಾಗಿ ಆಳ್ವಿಕೆ ನಡೆಸ್ತಾ ಇದ್ರು. ಕೇರಳದ ಕ್ಯಾಲಿಕಟ್ನಲ್ಲಿ ಜಮೋರಿನ್ ಆಡಳಿತ ನಡೆಸ್ತಾ ಇದ್ದ. ಕೊಚ್ಚಿ ರಾಜ್ಯದಲ್ಲಿ ಉನ್ನಿಕಿಣಿ ಎಂಬ ರಾಜ್ಯ ಆಡಳಿತ ನಡೆಸ್ತಾ ಇದ್ದ. ಇದರೊಂದಿಗೆ ಕೊಲ್ಲಂ ಅಂದರೆ ಇಂದಿನ ಕ್ವಿಲಾನ್ ಕೂಡ ಕೇರಳದಲ್ಲಿ ಒಂದು ಪ್ರತ್ಯೇಕ ರಾಜ್ಯ ಆಗಿತ್ತು. ಇನ್ನು ಗೋವಾ ಬಿಜಾಪುರ ಆದಿಲ್ ಶಾಹಿ ಸುಲ್ತಾನರ ಆಡಳಿತದಲ್ಲಿತ್ತು. ಯೂಸುಫ್ ಆದಿಲ್ ಖಾನ್ ಗೋವಾವನ್ನು ನಿಯಂತ್ರಿಸ್ತಾ ಇದ್ದ. ಇನ್ನು ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಸಾಮಂತ ರಾಜರಾದ ಕೆಳದಿ ನಾಯಕರು, ಹೊನ್ನಾವರ ನಾಯಕರು, ಬಂಗ ಅರಸರು, ಚೌಟ ಅರಸರು ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು. ಈಗ ಪ್ರಶ್ನೆ ಹುಟ್ಕೊಳ್ಳೋದು, ಕೇವಲ 4 ಹಡಗಿನ ಮೂಲಕ ಭಾರತಕ್ಕೆ ಬಂದಿದ್ದ ಪೋರ್ಚುಗೀಸರು ಗೋವಾವನ್ನು ಆಕ್ರಮಿಸಿಕೊಂಡದ್ದು ಹೇಗೆ? ಪೋರ್ಚುಗೀಸ್ನ ನಾಯಕ ವಾಸ್ಕೋ ಡ ಗಾಮನ ಸ್ವಾಗತವನ್ನು ಅಂದಿನ ಕ್ಯಾಲಿಕಟ್ನ ದೊರೆ ಜಮೋರಿನ್ ಮಾಡಿದ್ದ. ಆದರೆ ಇವರಿಬ್ಬರ ಮೊದಲ ಭೇಟಿ ಅಷ್ಟೊಂದೇನು ಖಾಸ್ ಆಗಿರಲಿಲ್ಲ. ಯಾಕೆಂದರೆ ಚಿನ್ನ, ಬೆಳ್ಳಿ, ವಜ್ರದ ಉಡುಗೊರೆಗಳನ್ನು ಕಂಡಿದ್ದ ಭಾರತೀಯ ರಾಜರಿಗೆ ಸ್ವಲ್ಪ ನಿರಾಶೆ ಆಯಿತು. ಯಾಕೆಂದರೆ ಈ ನಾವಿಕ ತಂದದ್ದು ಕೇವಲ ಬಟ್ಟೆ ಮತ್ತು ಲೋಹದ ವಸ್ತುಗಳು. ಇದರೊಂದಿಗೆ ಇನ್ನೊಂದು ಟ್ವಿಸ್ಟ್ ಇದೆ. ಅದೇನೆಂದರೆ ಅಂದಿನ ಮಸಾಲ ವ್ಯಾಪಾರದ ಮೇಲೆ ಅರಬ್ಬರು ಹಿಡಿತ ಹೊಂದಿದ್ರು. ಹೀಗಾಗಿ ಅರಬ್ಬರಿಗೆ ಈ ಪೋರ್ಚುಗೀಸರ ಆಗಮನ ಖುಷಿ ತಂದಿರಲಿಲ್ಲ. ಇವನ್ಯಾಕೆ ಬಂದ ಅಂತ ಯೋಚನೆ ಮಾಡ್ತಾ ಇದ್ರು. ಹೀಗಾಗಿ ಮೊದಲ ಭೇಟಿಯಲ್ಲಿ ಪೋರ್ಚುಗೀಸರು ಯಾವುದೇ ರಾಜ್ಯದೊಂದಿಗೆ ವ್ಯವಹಾರದ ಒಪ್ಪಂದವನ್ನು ಮಾಡ್ಕೊಂಡು ಹೋಗಲಿಲ್ಲ. ವಾಸ್ಕೋ ಡ ಗಾಮ ಭಾರತವನ್ನು ಬಿಟ್ಟು ಹೋಗುವಾಗ ಆತನ ಹತ್ತಿರ ಇದ್ದಂಥ ಕೆಲವು ಸರಕುಗಳಂದರೆ ಕಾಳುಮೆಣಸು, ದಾಲ್ಚಿನ್ನಿ, ಕೆಲವು ಮಸಾಲೆ ಪದಾರ್ಥಗಳು. ಈ ಭೇಟಿ ಪೋರ್ಚುಗೀಸ್ ಪಾಲಿಗೆ ಹೇಳಿಕೊಳ್ಳುವ ಲಾಭ ಖಂಡಿತ ತರಲಿಲ್ಲ. ಆದರೆ ಭಾರತಕ್ಕೆ ಒಂದು ಸಮುದ್ರ ಮಾರ್ಗವನ್ನು ತೆರೆದುಕೊಟ್ಟಿತ್ತು ಈ ಭೇಟಿ. ಹಾಗೆ ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ಕೂಡ ವಾಸ್ಕೋ ಡ ಗಾಮ ತುಂಬ ಚೆನ್ನಾಗಿ ತಿಳ್ಕೊಂಡೇ ವಾಪಸ್ ಹೋಗಿದ್ದ. ಅಂತೂ ಇಂತೂ 1498ರಲ್ಲಿ ಭಾರತದಿಂದ ಹೊರಟ ವಾಸ್ಕೋ ಡ ಗಾಮ ದಾರಿ ಮಧ್ಯೆ ಅಂದರೆ ಸಾಗರದ ಮಧ್ಯೆ ಮಾನ್ಸೂನ್ ಮಾರುತಗಳೊಂದಿಗೆ ಸಾಕಷ್ಟು ಹೋರಾಟ ಮಾಡಬೇಕಾಯಿತು. ಆಹಾರದ ಕೊರತೆ ಕೂಡ ಆಗುತ್ತೆ. ಜೊತೆಗೆ ಈತನ ಜೊತೆ ಬಂದ ಹಲವಾರು ನಾವಿಕರು ಕೂಡ ಸತ್ತೋಗ್ತಾರೆ. ಕೊನೆಗೂ 1499ರ ಆಗಸ್ಟ್ನಲ್ಲಿ ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ ತಲುಪ್ತಾನೆ ವಾಸ್ಕೋ ಡ ಗಾಮ. ಭಾರತದಲ್ಲಿ ಈತನಿಗೆ ಗೌರವ ಸಿಕ್ಕಿರಲಿಲ್ಲ. ಆದರೆ ಭಾರತದಿಂದ ತಂದ ವಸ್ತುಗಳಿಂದ ಈತನಿಗೆ ಭಾರಿ ಲಾಭ ಅಂತೂ ಸಿಗುತ್ತೆ. 1ಕ್ಕಿಂತ 10 ಪಟ್ಟು ಹೆಚ್ಚು ಲಾಭ ಪಡಿತಾನೆ ಈ ವಾಸ್ಕೋ ಡ ಗಾಮ. ಹೀಗಾಗಿ ಈ ಲಾಭ ಆತನಿಗೆ ಭಾರತದ ಮೇಲಿರುವ ಮೋಹವನ್ನು ಹೆಚ್ಚಿಸುತ್ತೆ. ಈ ಮೋಹ ವಾಸ್ಕೋ ಡ ಗಾಮಗೆ ಮತ್ತೊಮ್ಮೆ ಭಾರತಕ್ಕೆ ಕರೆದುಕೊಂಡು ಹೋಗುತ್ತೆ. ಅಂತೂ 2ನೇ ಸಲ ಭಾರತಕ್ಕೆ ಬರ್ತಾನೆ ವಾಸ್ಕೋ ಡ ಗಾಮ. ಆದರೆ ಈ ಬಾರಿ ಕೂಡ ಹಿಂದಿನ ಸಲದ ಹಾಗೆ ಒಂದು 4 ಹಡಗುಗಳನ್ನ ತೆಗೆದುಕೊಂಡು ಬಂದಿದ್ದ ಇಲ್ಲ. ವಾಸ್ಕೋ ಡ ಗಾಮನ 2ನೇ ಭೇಟಿ ಮೊದಲನೇ ಭೇಟಿಯಂತೆ ಕೇವಲ ದಾರಿ ಹುಡುಕೋದು, ದೇಶ ಹುಡುಕೋದು, ಅರ್ಥ ಮಾಡ್ಕೊಳ್ಳೋದು ಆಗಿರಲಿಲ್ಲ. ಮೊದಲ ಭೇಟಿಯಲ್ಲಿಯೇ ಗಾಮ ಎಲ್ಲ ಅರ್ಥ ಮಾಡ್ಕೊಂಡಿದ್ದ. ಹಿಂದೂ ಮಹಾಸಾಗರದಲ್ಲಿ ಬೆಳಿಬೇಕು ಅಂದರೆ ಅರಬ್ಬರನ್ನ ಎದುರಿಸಲೇಬೇಕು ಅಂತ. ಅಷ್ಟೇ ಅಲ್ಲ, ಭಾರತದಿಂದ ಭಾರಿ ಪ್ರಮಾಣದಲ್ಲಿ ಸರಕುಗಳನ್ನ ಪೋರ್ಚುಗೀಸ್ಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು. ಮೊದಲ ಬಾರಿ ಬಂದಾಗ ಕೇವಲ ಸಾಮಾನ್ಯ 4 ಹಡಗುಗಳನ್ನ ತನ್ನೊಟ್ಟಿಗೆ ತಂದಿದ್ದ ಈ ವಾಸ್ಕೋ ಡ ಗಾಮ ಈ ಬಾರಿ 20 ಯುದ್ಧ ನೌಕೆಗಳನ್ನ ತಂದಿರ್ತಾನೆ ಮತ್ತು ಭಾರಿ ಸಂಖ್ಯೆಯಲ್ಲಿ ಸೈನಿಕರನ್ನ ಕರೆದುಕೊಂಡು ಬರ್ತಿದ್ದಾನೆ. ಯುದ್ಧ ನೌಕೆಗಳು ಯಾಕೆ?
ಯಾಕೆ ಅಂದರೆ ಈ ಬಾರಿ ಕೇವಲ ಮಸಾಲೆ ಪದಾರ್ಥಗಳನ್ನ ಹೊತ್ತೊಯ್ಯುವ ಯೋಚನೆಯಲ್ಲಿ ಈತ ಬಂದಿರಲಿಲ್ಲ. ಈತ ಬಂದವನೇ ಕ್ಯಾಲಿಕಟ್ನ ದೊರೆ ಜಮೋರಿನ್ ಬಳಿ ಹೋಗಿ ತಮ್ಮ ವ್ಯಾಪಾರಕ್ಕೆ ಅನುಮತಿ ಬೇಕು, ಹಾಗೆ ಅರಬ್ಬರು ಹಿಂದೂ ಮಹಾಸಾಗರದಲ್ಲಿ ಕಾಣಬಾರದು ಅಂತ ಷರತ್ತು ವಿಧಿಸ್ತಾನೆ. ಆದರೆ ಜಮೋರಿನ್ ಪೋರ್ಚುಗೀಸರ ಈ ಮಾತಿಗೆ ಸೊಪ್ಪು ಹಾಕೋದಿಲ್ಲ. ಆತನಿಗೆ ಪೋರ್ಚುಗೀಸರದು ಅಹಂಕಾರ ಅಂತ ಅನಿಸಿರುತ್ತೆ. ಈ ಸಮಯದಲ್ಲಿ ಜಮೋರಿನ್ ಪೋರ್ಚುಗೀಸರ ಬದಲಾಗಿ ಅರಬ್ಬರಿಗೆ ಸಾಥ್ ಕೊಡ್ತಾನೆ. ಆದರೆ ಮೊದಲ ಬಾರಿಗೆ ಭಾರತಕ್ಕೆ ಬಂದಾಗಲೇ ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗಿದ್ದ ವಾಸ್ಕೋ ಡ ಗಾಮಗೆ ಇಲ್ಲಿನ ಒಡಕುಗಳು ಗೊತ್ತಾಗಿದ್ದವು. ಜಮೋರಿನ್ ಅನ್ನೋ ರಾಜ ಬೇಡ ಅಂದ ತಕ್ಷಣ, ನೋ ಅಂದ ತಕ್ಷಣ ವಾಸ್ಕೋ ಡ ಗಾಮ ಕೊಚ್ಚಿ ರಾಜ್ಯಕ್ಕೆ ಹೋಗ್ತಾನೆ. ಯಾಕೆಂದರೆ ಅಂದು ಕ್ಯಾಲಿಕಟ್ ಮತ್ತು ಕೊಚ್ಚಿ ರಾಜ್ಯಗಳು ಬದ್ಧ ವೈರಿಗಳಾಗಿದ್ದವು. ಜಮೋರಿನ್ ತಿರಸ್ಕಾರ ಮಾಡಿದಾನೆ ಎಂದು ಗೊತ್ತಾದ ಕೊಚ್ಚಿ ರಾಜ ತಿರುಮಲ ವಾಸ್ಕೋ ಡ ಗಾಮಗೆ ಸಹಾಯ ಮಾಡ್ತಾನೆ, ಸ್ವಾಗತ ಕೊಡ್ತಾನೆ. ಹೀಗಾಗಿ ಅರಬ್ಬರಿಗೆ ಮತ್ತು ಪೋರ್ಚುಗೀಸರ ಮಧ್ಯೆ ಮೊದಲ ಯುದ್ಧ ನಡೆಯುತ್ತೆ, ಸಾಗರ ಯುದ್ಧ. ಮತ್ತು ಈ ಯುದ್ಧದಲ್ಲಿ ಪೋರ್ಚುಗೀಸ್ ಸೇನೆ ಜಯ ಸಾಧಿಸುತ್ತೆ. ಈತ ಜಮೋರಿನ್ ಕೂಡ ಸೋಲು ಕಾಣ್ತಾನೆ. ಈ ಸೋತ ಜಮೋರಿನ್ಗೆ ಈಗ ಓರ್ವ ಕನ್ನಡದ ವೀರ ಮಹಿಳೆ ಸಹಾಯ ಮಾಡ್ತಾಳೆ, ವೀರ ರಾಣಿ. ಯಾರು ಆ ರಾಣಿ? ಕನ್ನಡದ ಕರಾವಳಿಯಲ್ಲಿ ಈ ರಾಣಿಯನ್ನು ಈಗಲೂ ಕೂಡ ನೆನೀತಾರೆ. ಆಕೆ ದಿಟ್ಟತನ ಎಂತಹದ್ದು ಅನ್ನೋದ್ರ ಬಗ್ಗೆ ಮುಂದೆ ನೋಡೋಣ. ಈಗ ಮತ್ತೆ ವಾಪಸ್ ನಾವು ಇತಿಹಾಸಕ್ಕೆ ಬರೋದಾದರೆ, ಪೋರ್ಚುಗೀಸರು ಈ ಗೆಲುವಿನ ನಂತರ ಮಲಬಾರ್ ತೀರದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳ ಸ್ಥಾಪನೆ ಮಾಡ್ತಾರೆ. 1500ರಲ್ಲಿ ಕೊಚ್ಚಿಯಲ್ಲಿ ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಪೆಡ್ರೋ ಅಲ್ವಾರೆಸ್ ಕ್ಯಾಬ್ರಲ್ ಎಂಬ ತಮ್ಮ ಸೇನಾ ಕಮಾಂಡರ್ನ ಸಹಾಯದಿಂದ ಸ್ಥಾಪನೆ ಆಗುತ್ತೆ. ನಂತರ ಇದೇ ಕೊಚ್ಚಿಯಲ್ಲಿ 1503ಕ್ಕೆ ಮೊದಲ ಪೋರ್ಚುಗೀಸ್ ಪೋರ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ, ಇದೇ ಪೋರ್ಟ್ ಮ್ಯಾನ್ಯುವಲ್. ಇದಾದ ನಂತರ 1505ರಲ್ಲಿ ಕೊಚ್ಚಿ ಹತ್ತಿರದ ಕಣ್ಣೂರಿನಲ್ಲಿ ಇನ್ನೊಂದು ಕೋಟೆಯನ್ನು ಕಟ್ತಾರೆ ಪೋರ್ಚುಗೀಸರು. ಆದರೆ ಇನ್ನೂ ಗೋವಾ ಕಡೆ ಬಂದಿಲ್ಲ. ಎರಡನೇ ಬಾರಿ ಭಾರತಕ್ಕೆ ಬಂದಿದ್ದ ವಾಸ್ಕೋ ಡ ಗಾಮ 1503 ಆಗಸ್ಟ್ ತಿಂಗಳಲ್ಲಿ ಮತ್ತೆ ಪೋರ್ಚುಗಲ್ಗೆ ವಾಪಸ್ ಹೋಗ್ತಾನೆ. ಈ ಬಾರಿ ಹೋದ ಸಲದ ಲಾಭಕ್ಕಿಂತ ಅತಿ ಹೆಚ್ಚು ಲಾಭ ಪಡಿತಾನೆ ವಾಸ್ಕೋ ಡ ಗಾಮ. ಪೋರ್ಚುಗೀಸರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ನೋಡಿಕೊಳ್ಳಲು ಮತ್ತು ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸಲು ಗವರ್ನರ್ ಅನ್ನೋ ಅಧಿಕಾರಿಗಳನ್ನ ನೇಮಿಸ್ತಾರೆ. ಇದರಲ್ಲಿ ಮೊದಲು ಬರುವ ಹೆಸರೇ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. 1505ರಿಂದ 1509 ತನಕ ಗವರ್ನರ್ ಆಗಿದ್ದ ಈತ ಒಂದು ಪಾಲಿಸಿನ ತರ್ತಾನೆ. ಆ ಪಾಲಿಸಿ ಏನು ಗೊತ್ತಾ? ಬ್ಲೂ ವಾಟರ್ ಪಾಲಿಸಿ. ಎಂಥ ವಿಚಿತ್ರ ನೋಡಿ. ಈ ಪಾಲಿಸಿಯ ಪ್ರಕಾರ ಅರೇಬಿಯನ್ ಸಮುದ್ರದ ಮೇಲೆ ಸಂಪೂರ್ಣ ತಮ್ಮದೇ ಆಧಿಪತ್ಯ ಇದೆ ಎಂದು ಈ ಅಲ್ಮಿಡಾ ಹೇಳ್ತಾನೆ. ಇದು ಅರಬ್ನ ವ್ಯಾಪಾರಿಗಳಿಗೆ ಮಾತ್ರ ತೊಂದರೆ ಕೊಡೋದಿಲ್ಲ, ಭಾರತದ ಗುಜರಾತಿನ ವ್ಯಾಪಾರಿಗಳಿಗೆ ಕೂಡ ತುಂಬ ತೊಡಕಾಗುತ್ತೆ. ಯಾಕೆಂದರೆ ಈ ನೀತಿಯ ಪ್ರಕಾರ ಭಾರತೀಯ ರಾಜರ ನೌಕಾಪಡೆ ಅರೇಬಿಯನ್ ಸಮುದ್ರ ದಾಟಬೇಕಾದ್ರೆ ಪೋರ್ಚುಗೀಸರ ಅನುಮತಿ ಪಡೆಯಬೇಕಾಗುತ್ತೆ. ಇದರೊಂದಿಗೆ ಇನ್ನೂ ಒಂದು ಕಟ್ಟಳೆ, ಅದೇನೆಂದರೆ ಪೋರ್ಚುಗೀಸ್ ಬಿಟ್ಟು ಬೇರೆ ಯಾವುದೇ ವಿದೇಶಿ ವ್ಯಾಪಾರಗಳೊಂದಿಗೆ ನಮ್ಮ ಭಾರತದ ವ್ಯಾಪಾರಿಗಳು ವ್ಯಾಪಾರ ಮಾಡೋ ಹಾಗಿಲ್ಲ. ಜೊತೆಗೆ ಭಾರತೀಯ ವ್ಯಾಪಾರಿಗಳು ಕಾಟಾಜ್ ಎಂಬ ತೆರಿಗೆ ಕಟ್ಟಬೇಕಿತ್ತು ಮತ್ತು ಪರವಾನಗಿ ಪಡಿಬೇಕಿತ್ತು. ಈ ಅಲ್ಮಿಡಾ ನಂತರ ಇನ್ನೊಬ್ಬ ಗವರ್ನರ್ ಬರ್ತಾನೆ. ಆತನ ಹೆಸರು ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈಗ ಅಲ್ಬುಕರ್ಕ್ನ ಕತೆ ಹೇಗಾದರೂ ಇರಲಿ, ಗೋವಾಕ್ಕೆ ಇನ್ನೂ ಬಂದೇ ಇಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರಲ್ವಾ? ಹೌದು. ಯಾಕೆಂದರೆ ಈ ವ್ಯಕ್ತಿ, ಈ ಅಲ್ಬುಕರ್ಕ್ನ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಾವು ಗೋವಾಕ್ಕೆ ಎಂಟ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಅಲ್ಬುಕರ್ಕ್ ಪೋರ್ಚುಗೀಸರ ಎರಡನೇ ಗವರ್ನರ್. ಗೋವಾದ ಸಂಪೂರ್ಣ ಇತಿಹಾಸ ಬದಲಿಸಿದ್ದೇ ಈ ಅಲ್ಬುಕರ್ಕ್. ಈತ ಒಬ್ಬ ನಿರಂಕುಶ ಗವರ್ನರ್ ಆಗಿದ್ದ, ಅಂದರೆ ಡಿಕ್ಟೇಟರ್ ಆಗಿದ್ದ. ಅದು 1510ನೇ ಇಸ್ವಿ. ಬಿಜಾಪುರ ಸುಲ್ತಾನರ ವಂಶದ ಆಡಳಿತದಲ್ಲಿ ಇದ್ದ ಗೋವಾ ಒಂದು ಪ್ರಮುಖ ವಾಣಿಜ್ಯ ಬಂದರಾಗಿತ್ತು. ಗೋವಾವನ್ನು ಈ ಅಲ್ಬುಕರ್ಕ್ ಹೇಗೆ ವಶಪಡಿಸಿಕೊಂಡು ಗೊತ್ತಾ? ಹಿ ಅಟ್ಯಾಕ್ಡ್ ಗೋವಾ, ಅಂದರೆ ಗೋವಾ ಮೇಲೆ ಆಕ್ರಮಣ ಮಾಡ್ತಾನೆ 1510ನೇ ಇಸ್ವಿ. ಆದರೆ ಪ್ರಶ್ನೆ ಹುಟ್ಕೊಳ್ಳೋದು, ನಿನ್ನೆ ಮೊನ್ನೆ ಬಂದ ಈ ಪೋರ್ಚುಗೀಸ್ ಭಾರತದ ದಖ್ಖನ್ನಿಂದ ಪಶ್ಚಿಮದ ಕರಾವಳಿಯ ತನಕ ಪಸರಿಸಿಕೊಂಡಿದ್ದ ಪ್ರಬಲ ಬಿಜಾಪುರದ ಸುಲ್ತಾನರನ್ನು ಸೋಲಿಸಿ ಗೋವಾನ ಪಡಿತು ಅಂದರೆ ಹೇಗೆ? ವಿಜಯನಗರ ಸಾಮ್ರಾಜ್ಯಕ್ಕೆ ಟಕ್ಕರ್ ಕೊಡುವ ತಾಕತ್ತಿದ್ದ ಬಿಜಾಪುರದ ಸುಲ್ತಾನರು ಒಂದು ಚಿಕ್ಕ ಪೋರ್ಚುಗೀಸ್ ಪಡೆಗೆ ಸೋಲಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಅವತ್ತು ಪೋರ್ಚುಗೀಸರಿಗೆ ಯಾರೂ ಸಹಾಯ ಮಾಡಲಿಲ್ವಾ ಅಥವಾ ಮಾಡಿದ್ರಾ? ಇತಿಹಾಸ ಪುಟಗಳಲ್ಲಿ ಯಾವುದಾದ್ರೂ ಹೆಸರುಗಳು ಮರೆಯಾಗಿವೆಯಾ? ಇನ್ನು ಆ ಸಂದರ್ಭದಲ್ಲಿ ಇದ್ದಂಥ ವಿಜಯನಗರ ಸಾಮ್ರಾಜ್ಯದ ಆ ಮಹಾನ್ ಚಕ್ರವರ್ತಿ ಇದನ್ನು ಸುಮ್ಮನೆ ನೋಡ್ತಾ ಇದ್ನ? ಗೋವಾದ ಪತನ ಕ್ರಿಶ್ಚಿಯನ್ ಮಿಷನರಿಗಳು ಬರೋದಕ್ಕೆ ಕಾರಣ ಆಯಿತಾ? ಗೋವಾ ಬ್ರಾಹ್ಮಣರನ್ನ ಮತಾಂತರ ಮಾಡಿದಂಥ ಕಟು ಸತ್ಯಗಳು, ಒಳ ಸತ್ಯಗಳು ಏನು? ತಮ್ಮ ದೇವರನ್ನ ಮತ್ತು ತಮ್ಮ ಕುಟುಂಬವನ್ನು ಕಟ್ಟಿಕೊಂಡು ಇದೇ GSP ಸಮುದಾಯ, ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯ ಉಟ್ಟ ಬಟ್ಟೆಯಲ್ಲಿ ಗೋವಾ ತೆರೆದದ್ದು ಯಾಕೆ, ಹೇಗೆ? ಇನ್ನು ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾದ ಆ ಇಬ್ಬರು ರಾಣಿಯರು ಯಾರು? ಫೈನಲಿ ಗೋವಾಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ದು ಹೇಗೆ? ಇವೆಲ್ಲದರ ಉತ್ತರಕ್ಕಾಗಿ ಮುಂದಿನ ಸಂಚಿಕೆಯನ್ನು ನೋಡಿ ಸ್ನೇಹಿತರೆ. ಇದು ಗೋವಾದ ಇತಿಹಾಸದ ಮೊದಲನೇ ಭಾಗ.
ರಕ್ತ ಸಿಕ್ತ ಅಧ್ಯಾಯ ಮುಂದಿನ ಸಂಚಿಕೆಗಳಲ್ಲಿದೆ, ನೋವಿನ ಅಧ್ಯಾಯ ಮುಂದಿನ ಸಂಚಿಕೆಗಳಲ್ಲಿದೆ ಮತ್ತು ನಮ್ಮ ಒಡಕಿನ ಅಧ್ಯಾಯ ಕೂಡ ಇದೆ. ನಮ್ಮ ಒಡಕಿನ ಲಾಭವನ್ನು ತೆಗೆದುಕೊಂಡು ಪರದೇಶಗಳ ರಾಜರು ನಮ್ಮನ್ನು ಹೇಗೆ ಆಳಿದ್ರು, ಶತಮಾನಗಳ ಕಾಲ ನಾವು ಹೇಗೆ ಆಳಿಸ್ಕೊಂಡ್ವಿ, ಇದೆಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮಾಡಿರೋ ತಪ್ಪುಗಳು ಕೂಡ ತಿಳಿಯುತ್ತೆ ಮತ್ತು ಪ್ರಾಯಶಃ ನಮ್ಮ ಭವಿಷ್ಯವನ್ನು ಕೂಡ ನಾವು ಸರಿಯಾಗಿ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.